ಗಿಲ್ಲಿ ಆಚೆ ಬಂದಾಯ್ತು, ಸೋತಾಯ್ತು. ನಾನು ಹಠ ಬಿದ್ದಿದ್ದೆ, ಅವ್ನ ಆಚೆ ತೆಗಿತೀನಿ ಅಂತ ತೆಗೆದು ಆಯ್ತು. ಹುಚ್ಚನಾಗಿ ಕಚ್ಚಿದ್ರೆ ಮನುಷ್ಯ ಹುಚ್ಚಿನ ತರ ಆಡ್ತಾನ? ಹೌದು, ಅವ್ರದೇ ಮನೆಯ ಸಾಕು ನಾಯಿ ಕಚ್ಚುತ್ತೆ. ಈ ಮನುಷ್ಯ ಏನಾದ್ರೂ ಬೇರೆಯವ್ರಿಗೆ ಕಚ್ಚಿದ ಅಂದ್ರೆ ನಾಯಿ ಕಚ್ಚಿದಷ್ಟೇ ತೊಂದ್ರೆ ಅವ್ರಿಗಾಗುತ್ತೆ. ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ಬೇಡಲ್ಲ ಬಲ್ಲೆ. ಅರೆ ಸೇರಿ ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರ ಲಂಗ ಸವಾಸ ನಮ್ಗೆ ಯಾಕೆನೋ ಹಾಗೆ. ಅಯ್ಯೋ, ಇವನ ಮದ್ವೆ ಆಗೋ ಭೂಪ ಹೊಡ್ಸ್ಕೊಳ್ಳ ಕಡಿಯಾಗಿರ್ಬೇಕು. ಇನ್ನೊಂದ್ಸಲ ವೈಯಾರದಲ್ಲಿ ಬೀದಿಗೆ ಏನಾದ್ರು ಬಂದೆ, ಈ ಫೆನಾಲ್ ತಗೊಂಡು ನಿನ್ ಮಗ ತೊಳ್ಬಿಡ್ತೀನಿ. ಹುಷಾರ್. ಬಹಳ ವಿಶೇಷವಾಗಿ ಯಾರೆಲ್ಲ ಯಾವಾಗ್ಲೂ ತಲೆ ಹಿಂಗ್ ಅನ್ಕೋತಿರ್ತೀರ, ತಲೆ ಹಿಂಗ್ ಅನ್ಕೋತಿರ್ತೀರ, ಇವ್ರಿಗೆ ತಂದೆ ತಾಯಿಗೆ ಮರಣವನ್ನ ಬೇಗ ಸಾವನ್ನ ನೋಡ್ತಾರೆ, ಆರೋಗ್ಯ ಹಾಳಾಗುತ್ತೆ. ನಾನ್ ಒಂದೇ ಹೇಳ, ಈ ಬಾಂಡ್ಲಿಗೆ ತಲೆ ಮೇಲೆ ಕೂದ್ಲಿದ್ದಕ್ಕೆ ಕೂದ್ಲು ನಿಂಗ್ ಅನ್ಕೊಂಡ ನೋಡಿ ತಿಕ್ಕ ಉರ್ಕೊಂತ ಇದ್ದಾನೆ 100%. ಕ್ರಿಮಿನಲ್ ಪಾರ್ವತಿ, ನಾ ಎಂತ ಹುಚ್ಚುಳೆ ಮಗ ಅದೀನಿ ಅಂದ್ರೆ ನಮ್ಗೊತ್ತು. ನೋಡಿದೆ ಐವತ್ತು ಸರಿ ಹೇಳಿದ್ರು ಮುಗಿಸ್ತೀನಿ ಅಂತ. ಮುಗಿಸ್ರಿ ಫಸ್ಟ್. ಏನಿ ಬಂದೆ ನಿಮ್ ದೊಡ್ಡ ರೋಗ ನಿಮ್ಗೆ? ಸರ್ ಪವನ್ ಇವ್ದು ಅದೇ ನಿಮ್ ಹೆಸರೇನು? ಅರ್ಷಿತ್ ಭಗವಾನ. ಏನ್ ಕರ್ಮನಯ ನಿಂತ ಒಂದು ಅರ್ಥ ಆಯ್ತು. ಒಬ್ರನ್ನ ಮದ್ವೆ ಅಂದ್ರೆ ಗಂಡನ ಜೊತೆ ದಿನ ಜಗಳ ಆಡ್ಬೇಕು. ಅದೇ ಇಬ್ಬಿಬ್ರನ್ನ ಮದ್ವೆ ಆದ್ರೆ ನನ್ಗೋಸ್ಕರ ಇಬ್ಬಿಬ್ರು ಜಗಳ ಆಡ್ತಾರೆ ಅಲ್ವಾ? ನಿನ್ಗೋಸ್ಕರ ಅವ್ರು ಜಗಳ ಆಡತ್ತ ಬಿಟ್ಬಿಟ್ಟು ಅವ್ರ ಪಾರ್ಟ್ನರ್ಶಿಪ್ ಅಲ್ಲಿ ನಿಂತ್ಕೊಂಡ್ರೆ ನೀನ್ ಸಾಯ್ತಿದೀನಿ ಅಂತ ಅಂದ್ರೂ ಬಿಡಲ್ಲ. ಏನಂತೀರಾ? ಗುರು ಅಲ್ಲ, ಡಾಕ್ಟರ್ ಅನ್ಬೇಕು. ನನ್ನ ಗಂಡು ನನ್ನ ಮಗಂತರ ಕಾಣಿಸ್ತೀನಿ ನಿನ್ ಕಣ್ಣಿಗೆ. ಊಟದ ಮೇಲೆ ನಿಂಬೆಹಣ್ಣು ಹಿಂಡ್ರು ಅಂತಂದ್ರೆ ನನ್ ಮೇಲೆನೆ ನಿಂಬೆಹಣ್ಣು ಹಿಂಡಕ್ ಬರ್ತಾರೆ. ಅಯ್ಯೋ, ನೀನ್ ನಿಂಬೆಣ್ಣಂತೆ ನಿಂಬೆಣ್ಣು ತಿರ್ಗಲಿ ಸೂಜಿ ಚುಚ್ಬೇಕು. ಇನ್ 5 ನಿಮಿಷ ಬಿಟ್ರೆ ನೀನ್ ಇಲ್ಲ ಕಮೆಂಟ್ ಮಾಡಿಸ್ಬಿಡ್ತೀಯ. ಕಾಮೆಂಟ್ ಮಾಡಿ. ಎಷ್ಟೇ ನನ್ ಮೇಲೆ ನಿಂಬೆಹಣ್ಣು ಹಿಂಡಿದ್ರು ಕೂಡ ಅದೇನು ಕಿತ್ಕೊಳಕ್ಕಾಗಲ್ಲ. ಏನು ಕಿತ್ಕೊಳಕ್ ಆಗಲ್ವಾ? ಕಿತ್ಕೊಳಕ್ಕೆ ಬಂದಿರೋದು. ಇನ್ನೊಂದೆರಡು ಸೂಜಿ ತಗೊಬನ್ರಿ ಸಿಸ್ಟರ್, ಇವಳು ಕುಂಡಿಗೆ. ನಮ್ಮೂರಲ್ಲಿ ಇದ್ನ ಹಿಂಗ್ ತಿಕ್ಲಂಗ್ ಆಡೋರು ತಿಕ್ಕು ಕೊಡೋ ಸೂಜಿ ಅಂತಾರೆ. ನಿಮ್ಮೂರಲ್ಲಿ ಏನಂತಾರೆ? ಕಾಮೆಂಟ್ ಮಾಡಿ. ಜೋಸಫ್ ವಿಜಯ್ ನಾನ್. ನೀನು ಜೋಸಫ್ ವಿಜಯ್ ಅಲ್ಲ, ಮೀಶೋ ವಿಜಯ್. ಸಿಸ್ಟರ್ ಬ್ಲೇಡ್ ತಗೋಬ್ರಿ, ಇಲ್ಲಿ ಒಂದು ಕುಂಡಿ ಕುಯ್ಯೋಣ. ಬಾಯಿ ಮಾತಿಗೆ ಏನೋ ಒಂದು ಮಾತಾಡಿದ್ರೆ ಸೂಟ್ ಕೇಸಿಗೆ ಲೆಗ್ಗಿನ್ಸ್ ಟಾಪ್ ಹಾಕೊಂಡು ಸೀದಾ ಹೊರಡೋದೇನಾ? ಹೌದು, ಅದೇ ಉತ್ತರನ, ಅದೇ ಪರಿಹಾರನಾ? ಗಂಡಾಗ್ ಮಾಡಿದ್ರೆ ಹೆಂಡತಿ ಹೋಗ್ಲೇಬೇಕು. ಸೊ ಸೂಪರ್. ನಮ್ ರಾಜ್ಯಕ್ಕ ಬಾಳ ಬೇಕಾಗಿರೋಂತ ಸುದ್ದಿ ತೋರ್ಸತ್ತೀರಿ ನೀವು. ಇದ್ರಲಿತ್ತ ಬಾಳ ಜನ ಉಪಯೋಗ ಆಗ್ತದ. ಮಂಜು ಮತ್ತ ಲೀಲಾ ಇವ್ರಿಬ್ರು ನಮ್ ದೇಶಕ್ಕೆ ಚಿನ್ನ ಪದಕ ತಂದವ್ರ. ಇವ್ರು ಸುದ್ದಿ ತೋರ್ಸತ್ತಿರಲ್ಲ, ನಿಮ್ಮಿಬ್ಬರಿಗೂ ಮೆಟ್ಟಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕು. ನಿಮ್ಮ ಅವನ ದೇಶದಾಗ ಮಳಿ ಇಲ್ಲ ಬೆಳಿ ಇಲ್ಲ, ರೈತರ ಕಷ್ಟದಾಗ ಅದಾರ ಅಂತ ಸುದ್ದಿ ತೋರ್ಸಲ್ ಬಿಟ್ಟು ಗಂಡಗ್ ಬಿಟ್ಟು ಮಿಂಡನ್ ಬಲ್ ಓಡತ್ತಾಳಕಿ. ಇಂತಕಿನ್ ಸುದ್ದಿ ತೋರ್ಸತ್ತಿರಲ್ಲ. ನಿಮ್ಮಂತರ್ಲಿತ್ತ ನಮ್ಮ ದೇಶದ ಮಳಿ ಬೆಳಿ ಆಗಲಾಗ್ಯದ. ನಿಮ್ಮ ಅವನ ಅಪ್ಪ ಹುಟ್ಟಿರಿ, ಬಾಜು ಮನೆ ತನ ಹುಟ್ರು. ನಿಮ್ಮ ಅವನ್ ಹೊಸಡಿ ಮಕ್ಳು ಒಯ್ದಿ. ಹಾ ಫ್ರೆಂಡ್ಸ್, ಇವಾಗ ತಾನೆ ಬಂದ್ವಿ. ಸಾಕಾಗೋಯ್ತು. ನಡ್ಕೊಂಡೋಗಿ ನಡ್ಕೊಂಬರೋ ಅಷ್ಟೊತ್ತಿಗೆ ಅಪ್ಪ ಆಗೋದಿಲ್ಲ. ಅವ್ವ ಮಗಳು ನೀವಿಬ್ರು ಸೆಲೆಬ್ರಿಟಿ ಇದ್ದಂಗ, ನೀವು ನಡ್ಕೊಂಡೋಗಿ ನಡ್ಕ ಬಂದ್ರಿ. ಮೋದಿಜಿಗೆ ಹೇಳಕ್ಕಿಲ್ವಾ ಕಾರ್ ಕಳ್ಸೋರು? ನಂಬರ್ ಬ್ಲಾಕ್ ಮಾಡದಷ್ಟು ಈಸಿ ಅಲ್ಲ ನೆನಪುಗಳನ್ನು ಬ್ಲಾಕ್ ಮಾಡೋದು.
ಅಯ್ಯ ನೀನ್ ಫೀಲಿಂಗ್ಸ್ ನಾನು ಯಾಕಡೆ ಸಿಗಾಕ್ತೋ ಏಜ್ ತಗ್ತಂಗ್ ರೀಲ್ಸ್ ಮಾಡೋ ಕೆನ್ನಕಿ ತಾಕ್ಬಿಡ್ತೀನಿ ಬಂದ್ರ ಬುಕ್ಲಿ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶಟ್ ಅಮ್ಕು ಡುಮ್ಕು ಅಮಾಲ್ ಡುಮಾಲ್. ಮಂಗ ಕೊಂಗಿ ಪೆಂಗ ತ್ರಿಮೂರ್ತಿಗಳು ಒಟ್ಟಿಗೆ ಸೇರ್ತಿದ್ರಿ. ಅಪ್ಪೋ ಈ ಇನ್ಸ್ಟನ ಫುಲ್ ಗಬ್ಬೆಬ್ಬಿಸ್ತಿದ್ರಿ. ಹೋಗ್ಲಿ ಏನ್ ತಗದ ಮಾಡ್ತೀನಿ. ನಿಮ್ಗೆ ಯಾಕೆ ಬೇಕ್ರಿ ಅದ? ಏ ಚಿತ್ರಗುಪ್ತ ಎಲ್ಲಿ ಹೋದ್ಯೋ ಬಂದ್ರಿಪ್ಪ ಐತಿ ಉತ್ತಿ ಹೊತ್ತ ಕೊಂದ ಬಿಡು ನೀವು. ಅಮೇರಿಕಾದಾಗ ಇಂಜಿನಿಯರ್ ಅದೇನ್ರಿ, ನಾ ಕಂಪ್ಯೂಟರ್ ಸೈನ್ಸ್ ರೀ. ಇಂಜಿನಿಯರ್ ಅಂದ್ರ ಏನ್ ಮಾಡ್ತೀಯ ಅಲ್ಲಿ ತಗದ? ಅಮೇರಿಕಾದಾಗ ಕಂಪ್ಯೂಟರ್ ಅಂಗಡಿ ಐತ್ರಿ. ಸಣ್ಣ ಸಣ್ಣ ಹುಡುಗರಿಗೆಲ್ಲ ಜೀರೋ ಕಾಪಿ ಹೊಡೆದ್ ಕೊಡ್ರಿ, ಮತ್ತ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಮಾಡ್ತೇನ್ರಿ. ಅಯ್ಯೋ ದುರ್ವಿಧಿ, ಇಂಜಿನಿಯರ್ ಕ್ಯಾಂಡಿಡೇಟ್ ಪಾನೀಯ. ಏನ್ ಮಾಡ್ತೀರಿ ಬರ್ರಿ, ಇಂಜಿನಿಯರ್ಗಳು ಬಾಳೆಲ್ಲ ಇದಾಗೈತ್ರಿ. ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ರ ಮೇಸ್ತ್ರಿ ಅಂತಾರ್ರಿ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ ಕಂಪ್ಯೂಟರ್ ಸೆಂಟರ್ದಾಗ ಜೆರಾಕ್ಸ್ ಹೊಡಿತಾನೋ ಅಂತಾರ್ರಿ. ಏನ್ ಮಾಡುದು ಹೇಳ್ರಿ, ಇಂಜಿನಿಯರಿಂಗ್ ಮಾಡಿದವ್ರ ಬಾಳೆಲ್ಲ ಇದಾಗೈತ್ರಿ. ಓ ಶಟ್, ಶರ್ಬತ್ ಕೊಡ ಶಾಂತ ಆಗಿ ನೀನ್. ಹಾ ನಂದೊಂದು ಆಧಾರ್ ಕಾರ್ಡ್ ಮಾಡೋದಿತ್ತು ಮಾಡ್ಕೊಡ್ತೇನಪ್ಪ. ಹಾನಿ ಆಗಿರೋದು ನಮ್ಗೆ ಸರ್, ಅದ್ರ ಎಕ್ಸ್ಪ್ಲೇನ್ ಕೊಡ್ಬೇಕಾ ಸರ್? ಬರ್ತೀವಿ ನಾವು, ಬಂದಿದ ತಕ್ಷಣ ಹೇಳ್ತೀವಲ್ಲ, ಆತರ ಏನಕ್ಕೆ? ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ ಗಾಡಿ ಇರೋದು 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದು ಹುಡುಗಿ ಬೇರೆ ಅಂತಂದು. ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂರ್ಸ್ಕೊಂಡಿದ್ವಿ. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ ನಾವು? ಇದು ಆಕ್ಚುಲಿ ಚೆನ್ನಾಗಿರೋದು. ಏನು ಜೋರಾಗಿ ಹೊಡೆದಿರ್ತಾನೆ, ಜೋರಾಗಿ ಹೊಡೆದ್ಬಿಟ್ರೆ ನಿಮ್ಗೆ ನನ್ ಬೆಲ್ಟ್ ಬಂದಿತ್ತ ಅಲ್ಲಿ ಅಂದ್ರೆ ನೋಯಲ್ವಾ ಅದು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ನಮಸ್ಕಾರ ಕಣ, ನೀನು ಕಲಾವಿದ ಯಾರು ಅಂತ ಜನ ನಾನಲ್ಲ ಇಲ್ಲಿ ಎಲ್ಲ ಡೈಲಾಗ್ ಮಾತಾಡೋದು. ಏನ ಹೆಸರು? ರಾಕೇಶ್. ಯಾವ್ರು? ಇದೇ ಊರ. ಇದೇ ಊರ? ಹೆಂಗಿದೆ ಊರಲ್ಲಿ ಅಭಿವೃದ್ಧಿ? ಚೆನ್ನಾಗಿದೆ. ಏನೇನ್ ಕೆಲಸ ಆಗ್ಬೇಕು? ಏನು ಬೇಡ, ಏನು ಬೇಡವಾ? ಏನು ಬೇಡ, ಎಲ್ಲ ಚೆನ್ನಾಗದ, ಎಲ್ಲ ಸೂಪರ್ ಆಗದ. ನಿಜವಲ್ವಾ? ಯಾವ್ರ? ಇದೇ ಊರ. ಅಲ್ಲ ಆರೋಳ್ಳಿ ಯಾವ್ರ? ಇದು ಆರೋಳ್ಳಿನೇ. ಆರೋಳ್ಳಿ ಸಿಟಿನೇ. ಏನು ಬೇಡವಾ ಹಂಗಾದ್ರ? ನನ್ಗೇನು ಬೇಡ. ನಿಂಗಲ್ಲಪ್ಪ, ಎಲ್ಲರಿಗೂ ಸೇರಪ್ಪ. ಅದು ಗೊತ್ತಿಲ್ಲ, ನಿಂಗೇನು ಬೇಡ, ನನ್ಗೇನು ಬೇಡ. ಏನ್ ಓದ್ತಾ ಇದೀಯ? ನಾನು ಐಟಿಐ ಮಾಡ್ತಿದ್ದೀನಿ. ಐಟಿಐ ಮಾಡ್ತಾ ಹಾ ಹೋಗ್ಲಿ, ಅದು ಬಿಟ್ಟಾಕು. ಈಗ ದೇಶದಲ್ಲಿ ಆಗ್ತಿರೋ ಪ್ರತಿಭಟನೆಗಳೆಲ್ಲ ನೋಡ್ತಾ ಇದೀಯಾ? ನನ್ಗೆ ಬೇಕಾಗಿಲ್ಲ ಸರ್. ಬೇಕಾಗಿಲ್ಲ ಯಾಕೋ ಸರ್? ಮನೇಲಿ ನೋಡ್ಕೊಳವ. ಆಹಾ ಕಂದ, ಏನಿನ ಹೆಸರು? ರಾಕೇಶ್. ರಾಕೇಶ ಧನ್ಯವಾದ ಕಣಪ್ಪ. ನಿಮ್ ತಂಗಿನ ಮಗ ಫೋನ್ ಮಾಡಾರ, ಹಿಂದಿ ಒಳಗೆ ಮಾತಾಡ್ತಾ ಇದಾರೆ ನೋಡ, ಸ್ವಲ್ಪ ಏನಂತ ಕೇಳ. हेलो सर, मैं डीबीडीबी बैंक से बात कर रहा हूँ. क्या आप 2 मिनट बात कर सकते हो? हाँ. हेलो सर, हमारी बैंक आपको काफी कम ब्याज में लोन दे रही है. आप इसमें दिलचस्पी रखते हो? हाँ, बढ़ता है, खेलता है, झूलता उछलता है. माफ कीजिए सर, मैं कुछ समझ नहीं पाया. झूलता उछलता है, दौड़ता कभी कभी दौड़ कराता है, आगे आगे बढ़ता है इंडिया, अमूल दूध पीता है इंडिया. हाँ ಫೋನ್ ರೇಖೆ ಸರ್ ಆಪ್. ಏನಂತ? ಏನಿಲ್ಲಪ್ಪ, ಅದೇನೋ ಬ್ಯಾಂಕಿಂದು ಏನೋ ಡಾಕ್ಯುಮೆಂಟ್ ಕೊಡೋದು ಮರ್ತೋಗಿದ್ದೆ ಅಂತೆ, ಅದು ಕೊಡ್ಬೇಕಂತ. ಅಯ್ಯಯ್ಯೋ, ನನ್ನ ಮಗ ಎಷ್ಟು ಚೆನ್ನಾಗಿ ಹಿಂದಿ ಮಾತಾಡ್ತಾನಪ್ಪ.